ವಾರ್ಷಿಕ ಪರೀಕ್ಷೆ ಅಲ್ವಾ, ಅದಕ್ಕೆ ಒಳ್ಳೆ ಅಂಕ ಪಡೆಯೋ ಪ್ರಯತ್ನ. ನೀ ಬಿಡಪ್ಪ, ಬಾಳ ಬುದ್ಧಿವಂತ. ಹೌದೌದು, ಅದರಲ್ಲಿ ನಿನ್ ಪರೀಕ್ಷೆಗಾಯ್ತು. ಏನು ಓದಿದ್ದೆಲ್ಲ ಬರ್ದಿದ್ದೀನಿ. ಆ ಪೇಪರ್ ನೋಡೋ ಮೇಷ್ಟ್ರೆ ದಯ ತೋರಿಸ್ಬೇಕು. ಯಾಕೋ ಪರೀಕ್ಷೆ ಚೆನ್ನಾಗಿಲ್ವಾ? ಅದೆಲ್ಲ ಮುಗೀತು ಬಿಡು. ನಾ ಚೆನ್ನಾಗಿದ್ದೀನಿ. ವಿಜಯ್, ಯಾವ್ದೋ ಮಗು ಅಳುತ್ತಿರುವುದು ನಿನ್ಗೆ ಕೇಳಿಸ್ತಾ ಇದೆಯಾ? ಹ್ಞೂ ರಾಟ್, ಆ ಕಡೆಯಿಂದ ಕೇಳಿಸ್ತಾ ಇದೆ. ಅಲ್ಲಿ ನೋಡು, ಯಾವ್ದೋ ಭಿಕಾರಿ ಬಿಟ್ಟಿರೋ ಅನಾಥ ಮಗು ಅಳುತ್ತಿದೆ. ಅಳಲಿ, ಅದರ ಕೂಗು ಕೇಳಿ ಕಾಪಾಡುವ ಕರುಣಾಮಯ ಯಾರಿದ್ದಾರೆ ಈ ದೇಶದಲ್ಲಿ? ರಾಟ್, ಮಾಡಿದ್ದೇನೆ. ಸುಭದ್ರವಾದ ಭೂಮಿಯಲ್ಲಿ ಭಾರತ ಸಂಸ್ಕೃತಿ, ಕನ್ನಡಿಗರ ಪ್ರೀತಿ ಇರೋರಿಗೂ ಯಾರೂ ಅನಾಥರಲ್ಲ. ವಿರಾಟ್, ಬೇಡ, ನನ್ನ ಮಾತು ಕೇಳಿ ನೋಡು. ಅದು ಯಾವ ಜಾತಿಗೆ ಹುಟ್ಟಿದ ತಂದೆಯ ಕೂಸು ಏನು? ಅದನ್ನು ಎತ್ತಿಕೊಂಡು ನೀನೇಕೆ ಕಲ್ಮವನ್ನು ಕಟ್ಟಿಕೊಳ್ಳುವೆ? ಆ ಭಿಕಾರಿ ಮಗುವನ್ನು ಅಲ್ಲೇ ಬಿಟ್ಟು ನಡೆ, ಹೋಗೋಣ ಬಾ. ರಾಟ್, ಯಾಕಿಲ್ಲ? ತಪ್ಪಲಿ ಎಂದು ಹೇಳಿಕೊಂಡು ಕೊಲೆ ಸುಲಿಗೆ ಮೋಸ ಮಾಡುವ ವಿದೇಶಿ ಕನ್ನಡಿಗರ ಶಾಲ ಮನಸ್ಸಿನಿಂದ ತಾಯಿ ಭಾರತಾಂಬೆಯ ಪ್ರೀತಿ ಸಿಗುತ್ತದೆ. ಹೀಗಿರುವಾಗ ನಮ್ಮ ನಾಡಿನಲ್ಲಿ ಹುಟ್ಟಿದ ಒಂದು ಕೂಸುವಿಗೆ ಆಶ್ರಯ ಸಿಗುವುದಿಲ್ಲವೇ? ನಾನ್ ಸಾಕ್ತೇನೆ ಈ ಮಗುವನ್ನು. ಪ್ರೀತಿ ಸಂಸ್ಕೃತಿ ಹೇಳಿದ ಪ್ರೀತಿ ಸಂಸ್ಕೃತಿ ಎಲ್ಲಿದೆ ವಿಜಯ್? ಒಂದು ಭಿಕಾರಿ ಮಗುವಿಗೆ ಬಾಳು ಕೊಡುವಷ್ಟು ದೊಡ್ಡವರು ಯಾರಿದ್ದಾರೆ? ರಾಟ್, ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತಮ್ಮ ತಮ್ಮ ತಂದೆಗೆ ಹುಟ್ಟಿದ್ದಾರೆಂದು ತಾಯಿ ಒಬ್ಬಳನ್ನು ಬಿಟ್ಟರೆ ಅದು ಯಾವ ಸಾಕ್ಷಿ ಇಲ್ಲ. ಹೀಗಿರುವಾಗ ನಮ್ಮ ನಾಡಿನಲ್ಲಿ ಹುಟ್ಟಿದ ಒಂದು ಕೂಸುವೆ ಆಶ್ರಯ ಸಿಗುವುದಿಲ್ಲವೇ? ನಾನ್ ಸಾಕ್ತೇನೆ ಮಗುವನ್ನು. ಬೇಡ ವಿಜಯ್, ಬೇಡ. ನನ್ನ ಮಾತು ಕೇಳಿ ನೋಡು. ಅನ್ನಕ್ಕಾಗಿ ಸಾಕಿದ ನಾಯಿಗಳು ಮಾಲೀಕರನ್ನೇ ಕಚ್ಚುತ್ತದೆ ಅಂತೆ. ಅದರಂತೆ ನಿನ್ನ ಗೋಳಾಗಬಾರದು. ಆ ಭಿಕಾರಿ ಮಗುವನ್ನು ಅಲ್ಲೇ ಬಿಟ್ಟು ನಡೆ ಮುಂದೆ. ರಾಟ್, ಇನ್ನೊಮ್ಮೆರಡೆ ಮಗುವಿಗೆ ಭಿಕಾರಿ ಎಂದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಡುತ್ತೇನೆ. ಅಚ್ಚರ, ಯಾರು ಭಿಕಾರಿ? ಪ್ರೀತಿ ಪ್ರೇಮವಿಲ್ಲದೆ ಕಟುಕ ಮನಸ್ಸಲ್ಲಿರುವನು ನೀನು ಭಿಕಾರಿ. ನೋಡು ರಾಟ್, ಈ ತಬ್ಬಲಿ ಮಗುವಿಗೆ ತಂದೆ ತಾಯಿ ಒಂದು ಬೆಳಗ ಎಲ್ಲ ನಾನಿಂದು ಬರುತ್ತೇನೆ. ಬಾಯ್. ಹೋಗು ವಿಜಯ್.